ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಕ್ವಿಕ್ಕಾಗಿ ರಿವೈಸ್ ಮಾಡೋಣ. ಸೊ ಇವು ಮುಂಬರುವ ಒಂದು ಎಕ್ಸಾಮ್ಗಳಲ್ಲಿ ಎಲ್ಲ ಎಕ್ಸಾಮು KS ಆಗಲಿ, ಲ್ಯಾಂಡ್ ಸರ್ವೇಯರು, PDO, ವಿಲೇಜ್ ಅಕೌಂಟೆಂಟು, ಸೊ ಈ ಒಂದು ಎಲ್ಲ ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ಗಳ ಮೇಲೆ ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿರ್ತದೆ. ಲೆಟ್ಸ್ ಗೋ. ಇಲ್ಲಿ ಭೂ ಹಿಡುವಳಿ ಪದ್ಧತಿಗಳು. ಓಕೆ, ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪಡೆಯುವ ಮೊದಲು 3 ರೀತಿಯ ಭೂ ಹಿಡುವಳಿ ಪದ್ಧತಿಗಳಿದ್ದು. ಇವುಗಳನ್ನು ಈ ಒಂದು ಬ್ರಿಟಿಷರೇ ಜಾರಿಗೆ ತಂದಿದ್ದರು. ಅವುಗಳ ಬಗ್ಗೆ ಇಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಐ ಥಿಂಕ್ ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿದ್ದು. ಒಂದನೇದು ಬರುತ್ತೆ ಜಮೀನ್ದಾರ್ ಪದ್ಧತಿ. ಈ ಜಮೀನ್ದಾರಿ ಪದ್ಧತಿಯನ್ನು ಕ್ರಿಸ್ತಶಕ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಎಂಬ ಬ್ರಿಟಿಷ್ ಅಧಿಕಾರಿ ಜಾರಿಗೊಳಿಸ್ತಾನೆ. ಈ ಒಂದು ಪದ್ಧತಿಯ ಪ್ರಕಾರ ಈ ಒಂದು ಭೂ ಕಂದಾಯ ವಸೂಲಿ ಮಾಡಲು ಕೆಲವು ಪ್ರತಿನಿಧಿಗಳನ್ನು ನೇಮಿಸ್ತಾನೆ. ಅದನ್ನು ಮಾತ್ರವಲ್ಲದೆ ಭೂ ಕಂದಾಯ ವಸೂಲಿ ಮಾಡುತ್ತಿದ್ದರಿಂದ ಆ ಪ್ರತಿನಿಧಿಗಳನ್ನೇ ಭೂ ಒಡೆಯರೆಂದು ಪರಿಗಣಿಸಲಾಯಿತು. ಓಕೆನಾ? ಆ ಪ್ರತಿನಿಧಿಗಳನ್ನೇ ಭೂ ಒಡೆಯರು ಅಂದರೆ ಆ ಭೂಮಿಗೆ ಅವರೇ ಒಡೆಯರು. ಅದರ ಕೆಳಗಡೆ ಈ ರೈತರು ಏನು ಮಾಡ್ತಿದ್ರು, ಅವರ ಒಂದು ಕೈ ಕೆಳಗೆ ಕೆಲಸ ಮಾಡ್ತಿದ್ರು. ಸೊ ಇದಾದ ಮೇಲೆ ಇವರು ಗ್ರಾಮೀಣ ಪ್ರದೇಶಗಳ ಜಮೀನುಗಳಿಗೆ ಒಡೆಯರಾದರು. ಅದಕ್ಕೆ ಇವರನ್ನು ಜಮೀನ್ದಾರೆಂದು ಕರೆಯಲಾಗುತ್ತಿತ್ತು. ಈ ಜಮೀನ್ದಾರರೇ ಕಂದಾಯ ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಟುತ್ತಿದ್ದರು. ಸರ್ಕಾರಕ್ಕೆ ನೀಡಬೇಕಾದ ಭೂ ಕಂದಾಯ ಜಮೀನ್ದಾರರೇ ಸಂಪೂರ್ಣ ಹೊಣೆಗಾರರು. ಈ ಭೂಮಿಯ ಸಾಗುವಳಿ ಮಾಡುವ ಕೃಷಿಕರು ಪ್ರತಿ ವರ್ಷ ಜಮೀನ್ದಾರರು ನಿಗದಿಪಡಿಸಿದ ಗೇಣಿಯನ್ನು ಕೊಡಬೇಕಾಗುತ್ತಿತ್ತು. ಅವರು ಇಂತಿಷ್ಟೇ ಭೂಮಿಗೆ ಅಂತ ಇಂಥ ಬೆಳೆ, ಆ ಭೂಮಿಯ ಮೇಲೆ ಒಂದು ಗೇಣಿ ಅಂತ ಒಂದು ನಿರ್ದಿಷ್ಟ ಮಾಡಿರ್ತಾರೆ. ಸೊ ಅಷ್ಟು ಗೇಣಿಯನ್ನು ಅವರು ಪ್ರತಿ ವರ್ಷ ಕೊಡಲೇಬೇಕು. ಈ ಗೇಣಿಯ ಮೊತ್ತದಲ್ಲಿ ಜಮೀನ್ದಾರರು ಒಂದಷ್ಟು ಇಟ್ಟುಕೊಂಡು ಉಳಿದ ಭಾಗವನ್ನು ಏನು ಮಾಡ್ತಿದ್ರು, ಭೂ ಕಂದಾಯವೆಂದು ಸರ್ಕಾರಕ್ಕೆ ಕಟ್ಟುತ್ತಿದ್ದರು. ಓಕೆ, ಈ ಒಂದು ಪದ್ಧತಿ ಮೇನ್ಲಿ ಪಶ್ಚಿಮ ಬಂಗಾಳ, ಬಿಹಾರ್, ಒಡಿಸ್ಸಾ, ಮದ್ರಾಸ್, ಅಸ್ಸಾಂ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಜಾರಿಯಲ್ಲಿತ್ತು. ಓಕೆ, ಇಲ್ಲಿ ನೋಡಿ, ಸರ್ಕಾರ, ಕೃಷಿಕ, ಈ ಮಧ್ಯವರ್ತಿಯೇ ಜಮೀನ್ದಾರ. ಸರ್ಕಾರ ಮೇಲೆ ಇರ್ತದೆ, ಇಲ್ಲಿ ಕೃಷಿಕ ಇರ್ತಾನೆ. ಇವರಿಂದ ತೊಗೊಂಡು ಈ ಜಮೀನ್ದಾರ ಏನು ಮಾಡ್ತಾನೆ, ಇವರಿಗೆ ಕೊಡ್ತಿದ್ದ. ಹೀಗೆ ಜಮೀನ್ದಾರ್ ಪದ್ಧತಿ ಇತ್ತು. ಓಕೆ, ಸೊ ನೆಕ್ಸ್ಟು ರೈತವಾರಿ ಪದ್ಧತಿ ಅಂತ ಬರ್ತತಿ. ಈ ರೈತವಾರಿ ಪದ್ಧತಿ ಎಂಬ 1820ರಲ್ಲಿ ಸರ್ ಥಾಮಸ್ ಮುನ್ರೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನು ಜಾರಿಗೆ ತರ್ತಾನೆ. ಈ ಒಂದು ನೀತಿಯ ಪ್ರಕಾರ ಉಳುವವರೇ ಭೂಮಿಯ ಒಡೆಯರಾಗಿದ್ದು ನೇರವಾಗಿ ಅವರೇ ಸರ್ಕಾರಕ್ಕೆ ಕಂದಾಯ ಕಟ್ಟುತ್ತಿದ್ದರು. ಅಂದರೆ ಭೂಮಿಯ ಒಡೆಯ ಹೊಂದಿರುವ ಜಮೀನಿನ ಫಲವತ್ತತೆ ಮತ್ತು ನೀರಾವರಿಯ ಈ ಒಂದು ಸೌಲಭ್ಯವನ್ನು ಆಧರಿಸಿಕೊಂಡು ಅವರಿಗೆ ಈ ಕಂದಾಯವನ್ನು ನಿಗದಿ ಮಾಡಲಾಗ್ತಿತ್ತು. ಇದರ ಒಂದು ಉತ್ಪನ್ನದ 50% ಕಂದಾಯ ಕಟ್ಟಬೇಕಿತ್ತು. ಈಗ ಒಂದು 100 ರೂಪಾಯಿ ಬತ್ತಂದ್ರೆ ಅದ್ರಾಗ 50 ರೂಪಾಯಿ ಇದನ್ನು ಸರ್ಕಾರಕ್ಕೆ ಕಟ್ಟಬೇಕು. ಉಳಿದ 50 ರೂಪಾಯಿ ಇವರು ಕೃಷಿಕರೇ ಇಟ್ಕೋಬೇಕು. ಓಕೆ, ನಿಮಗೆ ನೆನಪಿರಲಿ, ಇಲ್ಲಿ ಕೇಳ್ತಾರೆ ರೈತವಾರಿ ಪದ್ಧತಿ ಯಾರು ಜಾರಿಗೆ ತಂದರು? ಥಾಮಸ್ ಮುನ್ರೋ. ಯಾವ ಇಸ್ವಿಯಲ್ಲಿ ಜಾರಿಗೆ ತಂದರು? 1820. ಜಮೀನ್ದಾರು ಯಾರು ತಂದರು? ಜಮೀನ್ದಾರನ ಲಾರ್ಡ್ ಕಾರ್ನ್ವಾಲಿಸ್ 1793ರಲ್ಲಿ. ಓಕೆ, ನೆಕ್ಸ್ಟು ಈ ಭೂಮಿಯನ್ನು ಅಡವಿಡಬಹುದು, ಗೇಣಿಗೆ ಕೊಡಬಹುದು ಅಥವಾ ಮಾರಾಟ ಮಾಡುವ ಹಕ್ಕನ್ನು ಹೊಂದಿದ್ದರು.
ಇಂಥ ಪದ್ಧತಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್, ಅಸ್ಸಾಂ, ತಮಿಳುನಾಡು ರಾಜ್ಯಗಳಲ್ಲಿ ಇದು ರೂಢಿಯಲ್ಲಿ ಇತ್ತು. ಈ ಒಂದು ಪದ್ಧತಿಯಿಂದ ರೈತ ತನ್ನ ಆಸಕ್ತಿಗೆ ತಕ್ಕಂತೆ ಭೂಮಿ ಅಭಿವೃದ್ಧಿಪಡಿಸಲು ಏನಪ್ಪ ಸಾಧ್ಯವಾಯಿತು. ಮತ್ತು ಪ್ರಕೃತಿ ವಿಕೋಪದಿಂದಾಗಿ ಸರ್ಕಾರದಿಂದ ಭೂ ಕಂದಾಯ ರಿಯಾಯಿತಿ ಪಡೆಯಬಹುದಾಗಿತ್ತು. ಅಂದರೆ ಆ್ಯಸ್ ಕಂಪೇರ್ ಟು ಜಮೀನ್ದಾರ್ ಪದ್ಧತಿ, ಈ ರೈತವಾರಿ ಪದ್ಧತಿ ಅನ್ನೋದು ಸುಲಭ ಇತ್ತು. ಇಷ್ಟೇನು 50% ಉತ್ಪನ್ನ ಒಂದು ಅದನ್ನು ಕಂದಾಯವನ್ನು ಕೊಡಬೇಕಾಗಿತ್ತು ಅಷ್ಟೇ. ನೆಕ್ಸ್ಟು ಕೊನೆಯದಾಗಿ ಮಹಲ್ವಾರಿ ಪದ್ಧತಿ. ಈ ಮಹಲ್ವಾರಿ ಪದ್ಧತಿ, ಮಹಲ್ವಾರಿ ಅಂದರೆ ಮಹಲ್ ಅಂದರೆ ಒಂದು ಹಳ್ಳಿಯ ಘಟಕ ಅದು. ಓಕೆ, ಅಂದರೆ ಈ ಹಳ್ಳಿಯ ಎಲ್ಲ ರೈತರು ಸಾಮೂಹಿಕವಾಗಿ ಸರ್ಕಾರಕ್ಕೆ ನೇರವಾಗಿ ಭೂ ಕಂದಾಯವನ್ನು ಕೊಡ್ತಿದ್ರು. ಇದು 1757ರಲ್ಲಿ, ಅಂದರೆ ಮೊದಲ ಪ್ಲಾಸಿ ದಂಗೆ ಆಗ್ತದಲ್ಲ, 1757 ಪ್ಲಾಸಿ ದಂಗೆ ಆಗ್ತದೆ. ಈ ಒಂದು ದಂಗೆ ಟೈಮಲ್ಲಿ ಇದಾದಮೇಲೆ ಇದು ಮಹಲ್ವಾರಿ ಪದ್ಧತಿ ಆರಂಭಿಸ್ತಾರೆ. ಹಾಗೆಯೇ ವೈಯಕ್ತಿಕವಾಗಿಯೂ ಇವರು ಸರ್ಕಾರಕ್ಕೆ ಭೂ ಕಂದಾಯ ಕೊಡುವ ಹಕ್ಕನ್ನು ಹೊಂದಿದ್ರು. ಓಕೆ, ನೀವು ಗುಂಪು ಕಟ್ಟಿ ಕೊಡ್ಬೋದು, ಅಥವಾ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಕೊಡ್ಬೋದು. ಈ ಒಂದು ಪದ್ಧತಿ ಪಂಜಾಬು, ಉತ್ತರ ಪ್ರದೇಶ್ ಈ ಒಂದು ರಾಜ್ಯಗಳಲ್ಲಿ ಇದು ಚಾಲ್ತಿಯಲ್ಲಿತ್ತು. ಓಕೆ, ಇಲ್ಲಿ ಮಹಲ್ ಅಂದರೆ ತಾಲೂಕು ಎನ್ನುವ ಅರ್ಥ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ಲು, ಈಗ ವಿಜಯಪುರ ಅಥವಾ ಬೆಳಗಾವಿ ಇದೆ ಅಂತ ತಿಳ್ಕೊಳ್ಳಿ. ಬೆಳಗಾವಿಯಲ್ಲಿ ಈಗ ಯಾವುದು ಬೈಲಹೊಂಗಲ. ಓಕೆ, ಬೈಲಹೊಂಗಲ ಅಥವಾ ಯಾವುದೇ ಕಾಗವಾಡ, ಯಾವುದೇ ಒಂದು ತಾಲೂಕದಲ್ಲಿ ವಿವಿಧ ಏನು ಬರ್ತಾವಪ್ಪ, ಹಳ್ಳಿಗಳು ಬರ್ತಾವೆ. ಆ ಹಳ್ಳಿಗಳು ಎಲ್ಲ ಮಿಶ್ರಣ, ಅಂದರೆ ಮಹಲ್ ಅಂದರೆ ಏನು, ತಾಲೂಕು ಅನ್ನುವ ಅರ್ಥ ಕೊಡ್ತದೆ. ಓಕೆ, ನೆಕ್ಸ್ಟ್ ಇದು ನೆನಪಿಡ್ರಿ, ಜಮೀನ್ದಾರಿ ಪದ್ಧತಿ 1793 ಲಾರ್ಡ್ ಕಾರ್ನ್ವಾಲಿಸ್. ಎರಡನೇದು ರೈತವಾರಿ ಪದ್ಧತಿ 1820 ಥಾಮಸ್ ಮುನ್ರೋ. ಮಹಲ್ವಾರಿ ಪದ್ಧತಿ 1757ರಲ್ಲಿ. ಓಕೆ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಪಂಚವಾರ್ಷಿಕ ಯೋಜನೆಗಳು, 5 ಇಯರ್ ಪ್ಲ್ಯಾನ್ಸ್. ಟೋಟಲ್ 5 ಇಯರ್ ಪ್ಲ್ಯಾನ್ಸ್ ಎಷ್ಟಾಗಿದ್ದು? 12. ಓಕೆ, ನಮ್ಮ ಸಂವಿಧಾನವು ದೇಶವನ್ನು ಸುಖಿ ರಾಷ್ಟ್ರವಾಗಿಸುವ ಗುರಿಯನ್ನು ಘೋಷಿಸಿದೆ. ಇದನ್ನು ಸಾಧ್ಯವಾಗಿಸಲು ನಮ್ಮ ಕೇಂದ್ರ ಸರ್ಕಾರ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಇದನ್ನು ಕಂಪಲ್ಸರಿ ತಿಳ್ಕೋಬೇಕು. ಇಲ್ಲಿ ಕೆಲವೊಂದು ಮಾಹಿತಿಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾವೆ. ಫ್ರೆಂಡ್ಸ್, ಮೊದಲನೇದಾಗಿ ಭಾರತ ಸರ್ಕಾರ 1950ರಲ್ಲಿ, ಇಲ್ಲಿ ನೋಡಿ, 1950ರಲ್ಲೇ ಈ ಒಂದು ಪ್ಲ್ಯಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗ ಅಂತ ಸ್ಥಾಪನೆ ಮಾಡ್ತದೆ. ಆಗ ಪ್ರಧಾನಿಯವರು ಜವಾಹರ್ಲಾಲ್ ನೆಹರು ಈ ಒಂದು ಆಯೋಗದ ಅಧ್ಯಕ್ಷರಾಗಿದ್ದರು. ಇದರ ಮೇನ್ ಇಂಟೆನ್ಷನ್ ಏನು? ಭೌತಿಕ ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳನ್ನು ಅಂದಾಜು ಮಾಡುವುದು, ಸಾಧನ ಸಂಪತ್ತುಗಳನ್ನು ಸರಿಯಾಗಿ ವಿನಿಯೋಗಿಸಲು ಒಂದು ಯೋಜನೆಯನ್ನು ರೂಪಿಸುವುದು, ಮತ್ತು ಈ ಒಂದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಉಂಟಾಗಬಹುದಾದ ಅಡಚಣೆಗಳನ್ನು ಗುರುತಿಸಿ ಅವುಗಳನ್ನು ನಿವಾರಿಸುವುದು. ಇದರ ಒಂದು ಮೇನ್ ಇಂಟೆನ್ಷನ್ ಆಗಿತ್ತು. ಓಕೆ, ಇಲ್ಲಿ ಈ ಯೋಜನಾ ಆಯೋಗ ಅನ್ನೋದು ಯಾವ ದೇಶದ ಮಾದರಿ ಆಗಿ ತೆಗೆದುಕೊಂಡಿದ್ದಾರೆ ಅಂದರೆ ರಷ್ಯಾ ಮಾದರಿ. 5 ವರ್ಷಗಳ ಅವಧಿಗೆ ಒಂದೊಂದು ಯೋಜನೆಯನ್ನು ರೂಪಿಸುತ್ತಾ ಬಂದಿದೆ. ಆ್ಯಕ್ಚುಲಿ ಇದನ್ನು ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಜೋಸೆಫ್ ಸ್ಟಾಲಿನ್ ಅವರು 1920ರಲ್ಲಿ ಈ ಯೋಜನಾ ಕ್ರಮವನ್ನು ಜಾರಿಗೆ ತಂದಿದ್ದರು. ಎಲ್ಲಿ?
ರಷ್ಯಾದಲ್ಲಿ. ಓಕೆ, ಬಹುತೇಕ ಎಲ್ಲ ಕಮ್ಯುನಿಸ್ಟ್ ರಾಷ್ಟ್ರಗಳು ಮತ್ತು ಕೆಲವೊಂದು ಬಂಡವಾಳಶಾಹಿ ರಾಷ್ಟ್ರಗಳು ಈ ಒಂದು ಕ್ರಮವನ್ನು ಅನುಸರಿಸುತ್ತಾ ಬಂದಿವೆ. ಓಕೆ, ಸೊ ಈ ಒಂದು ಮೇನ್ ಪಾಯಿಂಟ್ಗಳು. ಓಕೆ, ಸೊ ಇಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆಯ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಟರ್ಗಳನ್ನು ನೋಡೋಣ. ಇಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು? 1951ರಿಂದ 56, ನೆನಪಿರಲಿ. ಇದು ಕೃಷಿ ಮತ್ತು ನೀರಾವರಿಯ ಮೇಲೆ ಒಂದು ಉದ್ದೇಶವನ್ನು, ಅಂದರೆ ಒಂದು ಏನಪ್ಪ ಮೇನ್ ಫೋಕಸ್ ಅದರ ಮೇಲೆ ಇಟ್ಟಿತ್ತು. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯನ್ನು ತರುವುದು ಇದರ ಒಂದು ಉದ್ದೇಶ. ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61, ಸಾರ್ವಜನಿಕ ಉದ್ಯಮ ಅಂದರೆ ಇಂಡಸ್ಟ್ರಿಯಲೈಸೇಷನ್. ಮೂರನೇ ಪಂಚವಾರ್ಷಿಕ ಯೋಜನೆ 61ರಿಂದ 66, ಗೋಧಿ ಉತ್ಪಾದನೆ. ನಾಲ್ಕನೇ ಪಂಚವಾರ್ಷಿಕ ಯೋಜನೆ 69ರಿಂದ 74, ಇಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತದೆ ಮತ್ತು ಗ್ರೀನ್ ರಿವಾಲ್ಯೂಷನ್ ಆಗ್ತದೆ, ಹಸಿರು ಕ್ರಾಂತಿ. ಫ್ರೆಂಡ್ಸ್, ನೀವು ಇಲ್ಲಿ ಕೇಳ್ಬೋದು 66ರಿಂದ 69 ಬತ್ತು, 67 68 ಎಲ್ಲಿ ಹೋದು ಸರ್ ಅಂತ. 67 68 ಎಲ್ಲಿ ಹೋದು ಅಂದರೆ ಆ ಒಂದು ಟೈಮಲ್ಲಿ ಏನು ಮಾಡ್ತಾರಪ್ಪ, ಈ ಕೆಲವೊಂದು ಈ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಚೀನಾ ಜೊತೆ ಯುದ್ಧ ಆಗಲಿ, ಪಾಕಿಸ್ತಾನ ಜೊತೆ ಯುದ್ಧ ಆಗಲಿ, ಈ ಒಂದು ಯುದ್ಧದ ಅಭಾವದಿಂದ ತುಂಬ ಒಂದು ಏನಪ್ಪ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ. ಈ ಕಾರಣದಿಂದ ವಾರ್ಷಿಕ ಯೋಜನೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಮತ್ತು 1969ರಿಂದ ಇದು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಐದನೇ ಪಂಚವಾರ್ಷಿಕ ಯೋಜನೆ 74ರಿಂದ 79, ನಿರುದ್ಯೋಗ ಬಡತನ ನಿರ್ಮೂಲನೆ. ಆರನೇದು 80ರಿಂದ 85, ಆರ್ಥಿಕ ಉದಾರೀಕರಣ. ಏಳನೇ ಪಂಚವಾರ್ಷಿಕ ಯೋಜನೆ 85ರಿಂದ 90, ಕೈಗಾರಿಕಾ ಉತ್ಪಾದನೆ. ಎಂಟನೇ ಪಂಚವಾರ್ಷಿಕ ಯೋಜನೆ 92ರಿಂದ 97, ಇಲ್ಲಿ ಮತ್ತೆ ಸೇಮ್ 91 92 ತನಕ ಇದು ಆಗ್ತದೆ. ಓಕೆ, ಖಾಸಗೀಕರಣ. ಒಂಬತ್ತನೇ ಪಂಚವಾರ್ಷಿಕ ಯೋಜನೆ 98ರಿಂದ 2002, ಆರ್ಥಿಕ ಸಾಮಾಜಿಕ ಬೆಳವಣಿಗೆ. 2002 to 2007, 10ನೇ ಪಂಚವಾರ್ಷಿಕ ಯೋಜನೆ, ಇಲ್ಲಿ GDP 8 ಬೆಳವಣಿಗೆ ಆಗುತ್ತೆ. ಓಕೆ, ನೆಕ್ಸ್ಟ್ 11ನೇದು 2007ರಿಂದ 12, 12ನೇದು 12ರಿಂದ 17. ಓಕೆ, ಇವು ನಿಮಗೆ 12 ಇದಾದಮೇಲೆ ಇಲ್ಲಿಗೆ ಸ್ಟಾಪ್ ಆಗುತ್ತಾ, ನೀತಿ ಆಯೋಗ ಸ್ಟಾರ್ಟ್ ಆಗುತ್ತಾ. ನೀತಿ ಆಯೋಗ ಇವು ಮೇನ ಇಂಪಾರ್ಟೆಂಟ್. ಓಕೆನಾ? ಸೊ ಈ ಆರ್ಥಿಕ ಯೋಜನೆ ಉದ್ದೇಶ ಏನೇನಪ್ಪ ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ನೀವು ಈ ವಿಡಿಯೋವನ್ನು ಪೌಸ್ ಮಾಡಿ ನೋಡ್ಕೋಬೋದು. ಓಕೆನಾ? ಇಲ್ಲಿ ನೋಡಿ, ಪ್ರಧಾನಿ ಯಾವಾಗಲೂ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಈಗ ಮನಮೋಹನ್ ಸಿಂಗ್ ಅಧ್ಯಕ್ಷರಾಗಿದ್ದರೆ ಆರ್ಥಿಕ ತಜ್ಞ ಮಾಂಟೆಗೊ ಸಿಂಗ್ ಅಹುಲುವಾಲಿಯಾ ಉಪಾಧ್ಯಕ್ಷರಾಗಿದ್ದಾರೆ. ಇದು ಹಿಂದಿಂದು ಓಲ್ಡೆಸ್ಟ್ ಇದೆ. ಓಕೆ, ಅದೇನು ತಲೆ ಕೆಡಿಸಬೇಡಿ. ಅಂದರೆ ಇವರು ಮನಮೋಹನ್ ಸಿಂಗ್ ಅವರು ಏನು ಪ್ರಧಾನಿ ಇದ್ದಾರಲ್ಲ ಆ ಟೈಮಿಂದ. ಓಕೆ, ಈಗ ನೀತಿ ಆಯೋಗ ರನ್ನಿಂಗಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಗುಣಮಟ್ಟ ನಿರ್ಧರಿಸಿರುವ ಚಿಹ್ನೆಗಳು. ಈಗ ಕೆಲವೊಂದು ಗುಣಮಟ್ಟಗಳಿರ್ತವೆ. ಈಗ ಕೃಷಿ ಉತ್ಪನ್ನಗಳಾಗಲಿ ಅಥವಾ ಕೃಷಿ ಉತ್ಪನ್ನ ಬಿಟ್ಟು ಈಗ ಫಾರ್ ಎಕ್ಸಾಂಪಲು ಕೆಮಿಕಲ್ಸು ಅಥವಾ ಏನಾದರೂ ಈ ಕೈಗಾರಿಕಾ ಉದ್ಯಮಗಳ ಒಂದು ಯಾವುದಾದ್ರೂ ಉಪಕರಣಗಳು, ಅದನ್ನು ಬಿಟ್ಟು ಈಗ ಆಭರಣಗಳು, ಈ ಆಭರಣಗಳು, ಬಂಗಾರ, ಬೆಳ್ಳಿ. ಓಕೆ, ಇಲ್ಲಿ ಮೊದಲನೇದಾಗಿ ಎಗ್ ಮಾರ್ಕ್ ಅಂತ ಬರುತ್ತೆ. ಎಗ್ ಮಾರ್ಕ್ ಅಂದರೆ AG ಅಗ್ರಿಕಲ್ಚರ್ ಅಂತ ಬರುತ್ತೆ. ಇದು ನಮ್ಮ ದೇಶದಲ್ಲಿ ಮಾರುಕಟ್ಟೆಯ ಒಂದು ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ಪ್ರಮಾಣೀಕರಿಸಿ ಇದು ನೀಡುವ ಮುದ್ರೆ ಎಗ್ ಮಾರ್ಕ್.
1937ರಲ್ಲಿ ಈ ಒಂದು ಕಾಯ್ದೆಯ ಮೂಲಕ ಜಾರಿಗೆ ಮಾಡಲಾಗಿದ್ದು ಮತ್ತು 1986ರಲ್ಲಿ ತಿದ್ದುಪಡಿಯನ್ನು ತರ್ತಾರೆ. ಓಕೆ, ಇದರ ಒಂದು ಅಗ್ಮಾರ್ಕ್ನ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ. ಇದು ಎಷ್ಟೇ ನೆನಪಿರಲಿ, ಅಗ್ಮಾರ್ಕ್ ಅದಕ್ಕೂ ಇದು ಮಾಡ್ತಾರೆ ಮತ್ತು ಅದರ ಕೇಂದ್ರ ಕಚೇರಿಯಲ್ಲಿದೆ. ನೆಕ್ಸ್ಟ್ ISI ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. ಇದು ಭಾರತದ ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ವಿಭಾಗವು ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟವನ್ನು, ಅಂದರೆ ಈ ಒಂದು ಇಂಡಸ್ಟ್ರಿ ಅದು ISI ಸ್ಟ್ಯಾಂಡರ್ಡ್ ಐತಿಲ್ಲ ಅಂತ ನೋಡ್ತೀರಿ ನೀವು. ಓಕೆ, ಈಗ ಯಾವುದೇ ಒಂದು ಡಿವೈಸ್ ಆಗಲಿ, ಯಾವುದಾದ್ರೂ ಒಂದು ಉಪಕರಣ ತೊಗೊಂಡ್ರೆ ಆ ಒಂದು ISI ಸ್ಟ್ಯಾಂಡರ್ಡನ್ನು ನೋಡ್ತೀರಿ. ಅದು ಅಂದರೆ ಅದರ ಒಂದು ಗುಣಮಟ್ಟವನ್ನು ಹೇಳ್ತೈತೆ ಅದು. ಇದು 1955ರಲ್ಲಿ ಜಾರಿ ಮಾಡಲಾಯಿತು. ಭಾರತದಲ್ಲಿ ವಿದ್ಯುತ್ಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡಬೇಕಾದರೆ ISI ಮಾರ್ಕ್ ಕಡ್ಡಾಯ. ಓಕೆನಾ, ವಿದ್ಯುತ್ ಕೆಲವೊಂದು ವಸ್ತುಗಳಿಗೆ ಇದು ಅತ್ಯಂತ ಕಡ್ಡಾಯ. ಈಗ ಫಾರ್ ಎಕ್ಸಾಂಪಲು ಐರನ್ ಬಾಕ್ಸ್ ಇರುತ್ತಲ್ಲ, ಇಸ್ತ್ರಿ ಅದಾಯಿತು, ಅಥವಾ ಇಲೆಕ್ಟ್ರಿಕಲ್ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಕೆಪಾಸಿಟರ್ಸು, ಅವುಗಳೆಲ್ಲ ಈ ISI ಮಾರ್ಕನ್ನು ಹೊಂದಿರ್ತವೆ. ನೆಕ್ಸ್ಟ್ ಹಾಲ್ಮಾರ್ಕ್ ಅಂದ್ರೇನು? ಇದು ಆ್ಯಕ್ಚುಲಿ 3 ಅಂಕಿಯ ಸಂಖ್ಯೆಗಳನ್ನು ಹೊಂದಿರ್ತದೆ. ಇದು ಚಿನ್ನ ಮತ್ತು ಬೆಳ್ಳಿ ಒಡವೆಗಳ ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ನೀಡಲಾಗುವ ಮುದ್ರೆ. ಓಕೆ, BIS ಹಾಲ್ಮಾರ್ಕ್ ಅಂತಾರೆ ಇದಕ್ಕೆ. BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಇದು 1999ರಿಂದ ಜಾರಿಯಾಗಿದೆ. ಓಕೆ, 2012ರಿಂದ ಚಿನ್ನವು ಹಾಲ್ಮಾರ್ಕ್ ಪಡೆಯುವುದು ಕಡ್ಡಾಯ. ನೋಡಿ, ಈಗ ನೀವು ಚಿನ್ನ ಒಂದು ಖರೀದಿಸ್ಲಿಕ್ಕೆ ಹೋದರೆ ಅದರ ಮೇಲೆ ಒಂದು ಹಾಲ್ಮಾರ್ಕ್ ಇರುತ್ತೆ, ನಂಬರ್ ಇರುತ್ತೆ. ಈಗ 1123 ಓಕೆ, ಅಥವಾ 912 ಈ ಥರ ಇರುತ್ತೆ. ಹಾಲ್ಮಾರ್ಕ್ ಎಂದರೆ 1000 ಭಾಗದಲ್ಲಿ ಚಿನ್ನದ ಶುದ್ಧತೆಯ ಪ್ರಮಾಣವನ್ನು ಸೂಚಿಸಲಾಗುತ್ತದೆ. ಓಕೆ, ಇದು 113 ಅಂದರೆ ತುಂಬ ಲೋವೆಸ್ಟ್ ಆಯಿತು. ನೋಡಿ, BIS 958 ಅಂದರೆ 1000 ಭಾಗದಲ್ಲಿ ಚಿನ್ನವು 958 ಭಾಗದಷ್ಟು ಶುದ್ಧತೆಯನ್ನು ಹೊಂದಿದೆ ಅಂತ ಅರ್ಥ ಆಯ್ತಾ? ಈಗ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ನೀವು 958 ಆಗಲಿ, 959, 960 ಆರ್ 970 ಈ ಥರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಇಕೋಮಾರ್ಕ್ ಅಂತ ಬರುತ್ತೆ. ಇದು ಪರಿಸರದ ಹಾನಿಯನ್ನು ತಡೆಯುವ ಉದ್ದೇಶದಿಂದ ಜೀವ ವ್ಯವಸ್ಥೆಗೆ ಕಡಿಮೆ ಪ್ರಮಾಣದಲ್ಲಿ ಪರಿಣಾಮ ಬೀರುವಂಥ ವಸ್ತುಗಳನ್ನು ಪರಿಶೀಲಿಸಿ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಈ ಚಿಹ್ನೆಯನ್ನು ನೀಡ್ತದೆ. ಮತ್ತು 1991ರಿಂದ ಇದು ಜಾರಿಯಲ್ಲಿದೆ. ಓಕೆ, ಸೊ ಫ್ರೆಂಡ್ಸ್, ಇವಿಷ್ಟು ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವ ಒಂದು ಟಾಪಿಕ್ಗಳಾಗಿತ್ತು. ಓಕೆ, ಮುಂದಿನ ಒಂದು ಸೆಷನಲ್ಲಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಐ ಥಿಂಕ್ ಈ ಒಂದು ಕ್ವಿಕ್ ರಿವಿಷನ್ ಕ್ಲಾಸಸ್ ಏನದವಲ್ಲ, ಸೊ ಈಗ ಆಲ್ರೆಡಿ 3 ಕ್ಲಾಸಸನ್ನು ಮಾಡಿದ್ದೀನಿ. ಈಗ ಸೊ ಅಂದರೆ ಕ್ವಿಕ್ಕಾಗಿ ಗ್ಲ್ಯಾನ್ಸ್ ಮಾಡೋದು, ಏನು ಕಲ್ತೀವಿ, ಯಾಕೆಂದರೆ ಎಕ್ಸಾಮ್ ನಿಯರೆಸ್ಟ್ ಬಂದಿದ್ದಾವೆ ಇನ್ನು. ಓಕೆ, ಸೊ ಎಕ್ಸಾಮ್ ಇನ್ನೂ ಈ ಹೈದರಾಬಾದ್ ಕರ್ನಾಟಕದ್ದು ಇನ್ನೂ ಫಿಕ್ಸ್ ಆಗಿಲ್ಲ. ಓಕೆ, ನೋಡಬೇಕು, ಇನ್ನೂ ಹಾಲ್ ಟಿಕೆಟು ಬಿಟ್ಟಿಲ್ಲ. ಓಕೆ, ಲೆಟ್ಸ್ ಸಿ ವಾಟ್ ಎಫನ್ನ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.